ಕರ್ತನಲ್ಲಿ ನನ್ನ ಪ್ರೀತಿಯ ಆತ್ಮೀಯ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರೀತಿಪೂರ್ವಕವಾಗಿ ಹೋಪ್ ಮಾಧ್ಯಮದ ಮೂಲಕವಾಗಿ ಸ್ವಾಗತಿಸ್ತೇನೆ. ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುತ್ತಾ ಇರುವಂಥ ನಿಮ್ಮ ಜೀವಿತದಲ್ಲಿ ಕರ್ತನು ಅದ್ಭುತವನ್ನು ಮಾಡುವುದಕ್ಕೆ ಶಕ್ತನಾಗಿದ್ದಾನೆ. ಹಾಗಾದರೆ ದೈವಿಕ ವಾಕ್ಯದ ಸಂದೇಶವನ್ನು ಕೇಳುವ ಮುನ್ನ ಪವಿತ್ರಾತ್ಮನ ಸಹಾಯಕ್ಕೋಸ್ಕರವಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ, ಪ್ರಾರ್ಥಿಸೋಣ. ಪ್ರೀತಿ ಸ್ವರೂಪನಾದ ದೇವರೇ, ಹೋಪ್ ಮಾಧ್ಯಮದ ಮೂಲಕವಾಗಿ ಸಂದೇಶವನ್ನು ಕೇಳುವುದಕ್ಕೆ ಸಿದ್ಧರಾಗಿರುವಂಥ ನಮ್ಮ ಎಲ್ಲ ವೀಕ್ಷಕರಿಗೋಸ್ಕರವಾಗಿ ಪ್ರಾರ್ಥಿಸುತ್ತೇವೆ. ಕರ್ತನೆ, ಈ ದಿನದಲ್ಲಿ ಈ ಸಮಯದಲ್ಲಿ ಅವರ ಕೆಲಸ ಕಾರ್ಯಗಳಿಗೆ ಹೋಗುವಾಗ ಬರುವಾಗ ಪರಿಶುದ್ಧಾತ್ಮನ ಸಹಾಯ ಕೃಪೆ ಇರಲಿ. ಈ ವಾಕ್ಯದ ಸಂದೇಶವು ಅವರ ಕುಟುಂಬದ ಜೀವಿತದಲ್ಲಿ ಬಿಡುಗಡೆಯನ್ನು, ಸಮಾಧಾನವನ್ನು ತರಲಿ ಎಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ನಮ್ಮ ತಂದೆಯೇ, ಆಮೇನ್. ಬಹಳ ಸಂತೋಷ ಪ್ರಿಯ ವೀಕ್ಷಕರೇ, ಈ ಒಂದು ವರ್ಷದಲ್ಲಿ ಕ್ರಿಸ್ತನ ಸುವಾರ್ತೆಯನ್ನು ಜಗತ್ತಿಗೆ ಸಾರುವಂಥ ಏಕೈಕ ಸಾಧನ ಅದು ಹೋಪ್ ಮಾಧ್ಯಮ. ಈ ದಿನದ ವಾಕ್ಯದ ಸಂದೇಶದ ಮುಖ್ಯ ಭಾಗ ಆಧ್ಯಾತ್ಮಿಕ ನಾಯಕತ್ವ. ಆಧ್ಯಾತ್ಮಿಕ ನಾಯಕತ್ವದಲ್ಲಿ ಗೌರವಾನ್ವಿತವಾದಂಥ ಮಹತ್ವಾಕಾಂಕ್ಷೆ. ಇವತ್ತಿನ ಜಗತ್ತಿನಲ್ಲಿ, ಸಭೆಯಲ್ಲಿ, ಸಮಾಜದಲ್ಲಿ, ಕುಟುಂಬಗಳಲ್ಲಿ ಒಬ್ಬ ನಾಯಕತ್ವನ ಪಾತ್ರ ಬಹಳ ಪ್ರಾಮುಖ್ಯವಾದದ್ದು. ಆ ನಾಯಕನು ಕುಟುಂಬದಲ್ಲಿ ತಂದೆ ಎನಿಸಿಕೊಂಡಿರಬಹುದು, ಸಮಾಜದಲ್ಲಿ ಒಳ್ಳೆಯ ಸಮಾಜ ಸೇವಕನಾಗಿರಬಹುದು, ಸಭೆಗಳಲ್ಲಿ ಸಭಾ ಪಾಲಕರು, ಪಾಸ್ಟರ್ಸ್ಗಳಾಗಿರಬಹುದು. ಇವರೆಲ್ಲರೂ ಕೂಡ ಆಧ್ಯಾತ್ಮಿಕವಾದಂಥ ನಾಯಕತ್ವದಲ್ಲಿ ದೇವರಿಂದ ಕರೆಯಲ್ಪಟ್ಟವರಾಗಿದ್ದರೆ ಮಾತ್ರ ಆ ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯ. ಪ್ರಿಯರೇ, ಆ ಕುಟುಂಬವನ್ನು ಸರಿಯಾದ ಮಾರ್ಗದಲ್ಲಿ ನಡೆಸುವುದಕ್ಕೆ ಸಾಧ್ಯ, ಸಮಾಜವನ್ನು, ದೇಶವನ್ನು ಆಳ್ವಿಕೆ ಮಾಡುವುದಕ್ಕೆ ಸಾಧ್ಯ. ಒಂದು ವೇಳೆ ಆಧ್ಯಾತ್ಮಿಕ ನಾಯಕತ್ವ, ದೇವರ ಕರೆಯುವಿಕೆ, ದೇವರ ಚಿತ್ತ ಇಲ್ಲ ಎಂಬುದಾಗಿ ಇರುವುದಾದರೆ ಅದು ವ್ಯರ್ಥ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. ದೈವಿಕ ವಾಕ್ಯದ ಸಂದೇಶದಲ್ಲಿ, ದೇವರ ವಾಕ್ಯದಲ್ಲಿ ಪೌಲನು ತಿಮೋಥಿಯನಿಗೆ ಬರೆದಂಥ ಮೊದಲನೆಯ ಪತ್ರಿಕೆ 3ನೇ ಅಧ್ಯಾಯ 1ನೇ ವಚನವನ್ನು ನಾವು ಗಮನಿಸುವಾಗ ದೇವರ ವಾಕ್ಯದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ: ಸಭಾಧ್ಯಕ್ಷನ ಉದ್ಯೋಗವನ್ನು ಪಡಕೊಳ್ಳಬೇಕೆಂದಿರುವವನು ಒಳ್ಳೆ ಕೆಲಸವನ್ನು ಅಪೇಕ್ಷಿಸುವನಾಗಿದ್ದಾನೆಂಬ ಮಾತು ನಂಬತಕ್ಕದ್ದಾಗಿದೆ ಎಂಬುದಾಗಿ. ಪ್ರಿಯ ದೇವಜನರೇ, ಪೌಲನು ಸ್ಪಷ್ಟವಾಗಿ ತಿಮೋಥನಿಗೆ ಬರೆದಂಥ ಪತ್ರಿಕೆಯನ್ನು ನೋಡುವಾಗ ಒಬ್ಬ ಸಭಾಧ್ಯಕ್ಷನು ತನ್ನ ಕೆಲಸವನ್ನು ಯಾವ ರೀತಿಯಲ್ಲಿ ಜವಾಬ್ದಾರಿಯುತವಾಗಿ ಆಧ್ಯಾತ್ಮಿಕ ಜೀವಿತದ ಮೂಲಕವಾಗಿ ತನ್ನ ಸೇವೆಯನ್ನು, ಸಭೆಯನ್ನು ಹೇಗೆ ನೋಡಿಕೊಳ್ಳಬೇಕೆಂಬುದಾಗಿ ಸ್ಪಷ್ಟವಾಗಿ ತಿಳಿಸುವವನಾಗಿದ್ದಾನೆ. ಇವತ್ತಿನ ದಿನದಲ್ಲಿ ಸಭೆ ಬಿದ್ದು ಹೋಗುವುದಕ್ಕೆ ಕಾರಣ, ಅಥವಾ ಒಂದು ಕುಟುಂಬ ಒಡೆದು ಹೋಗುವುದಕ್ಕೆ ಕಾರಣ, ಅಥವಾ ದೇಶ ಹಾಳಾಗುವುದಕ್ಕೆ ಕಾರಣ ನಾವು ನೋಡುತ್ತೇವೆ. ಪ್ರಿಯರೇ, ಆಧ್ಯಾತ್ಮಿಕವಾದಂಥ ಒಬ್ಬ ವ್ಯಕ್ತಿ ಸರಿಯಾಗಿ ಕರೆಯಲ್ಪಡುವಿಕೆ ಇಲ್ಲದೆ ಹೋದಂಥ ಸಮಯದಲ್ಲಿ ಇಂಥ ಸಮಸ್ಯೆಗಳು ಸಮಾಜದಲ್ಲಿ, ಕುಟುಂಬದಲ್ಲಿ, ಸಭೆಗಳಲ್ಲಿ ಇರುವಂಥದ್ದಾಗಿದೆ. ಇವತ್ತು ಸಭೆಗಳು ಒಡೆದು ಹೋಗ್ತಾ ಇದೆ. ಸಭೆಗಳಲ್ಲಿ 2 ಭಾಗವಾಗ್ತಾ ಇದೆ. ಒಂದು ವೇಳೆ ಸಭೆಯ ನಾಯಕತ್ವ ಸರಿಯಾಗಿ ಇಲ್ಲದೆ ಇರುವುದರಿಂದ, ಸಭೆಯ ವಿಶ್ವಾಸಿಗಳನ್ನು ಸರಿಯಾದ ವಾಕ್ಯದ ಬಲದಲ್ಲಿ ಪೋಷಣೆ ಮಾಡದೇ ಇರುವುದರಿಂದ ಸಭೆಗಳಲ್ಲಿ ಒಡಕ ಆಗ್ತಾ ಇದೆ. ಪ್ರಿಯರೇ, ಪೌಲ ಹೇಳ್ತಾನೆ, ಸಭಾಧ್ಯಕ್ಷನ ಉದ್ಯೋಗವನ್ನು ಆತನು ಪಡಕೊಳ್ಳಬೇಕೆಂದಿರುವವನು ಒಳ್ಳೆ ಕೆಲಸವನ್ನು ಅಪೇಕ್ಷಿಸಿನಾಗಿದ್ದಾನೆಂಬ ಮಾತು ನಂಬತಕ್ಕದಾಗಿದೆ. ಆ ಒಳ್ಳೆಯ ಕೆಲಸವನ್ನು ಮಾಡುವುದಕ್ಕೆ ದೇವರಿಂದ ಆತನು ಕರೆಯಲ್ಪಟ್ಟವನಾಗಿರಬೇಕು, ದೇವರಿಂದ ಅಭಿಷೇಕ ಹೊಂದಿದವನಾಗಿರಬೇಕು. ತನ್ನನ್ನು ತಾನು ದೇವರಿಗೆ ಒಪ್ಪಿಸಿಕೊಡುವಂಥ ಒಂದು ಜೀವಿತ ಆತನಲ್ಲಿ ಇದ್ದಾಗ ಮಾತ್ರ ಆ ಒಂದು ಆಧ್ಯಾತ್ಮಿಕವಾದಂಥ ಗುಣಲಕ್ಷಣಗಳು ಆ ನಾಯಕನಲ್ಲಿ ಇರುವುದಕ್ಕೆ ಸಾಧ್ಯ. ಹಾಗಾಗಿ ಅಪೊಸ್ತಲರ ಕೃತ್ಯ 20ನೇ ಅಧ್ಯಾಯ 28ನೇ ವಚನವನ್ನು ನಾವು ನೋಡುವಂಥ ಸಮಯದಲ್ಲಿ ಅಲ್ಲಿಯೂ ಕೂಡ ದೇವರ ವಾಕ್ಯ ಹೇಳುತ್ತೆ. ಪ್ರಿಯರೇ,
ದೇವರ ವಾಕ್ಯವನ್ನು ಓದುವಾಗ 28ನೇ ವಚನ, ದೇವರು ಸ್ವರಕ್ತದಿಂದ ಸಂಪಾದಿಸಿಕೊಂಡ ಸಭೆಯನ್ನ ಪರಿಪಾಲಿಸುವುದಕ್ಕಾಗಿ ಪವಿತ್ರಾತ್ಮನು ನಿಮ್ಮನ್ನೇ ಆ ಹಿಂಡಿನಲ್ಲಿ ಅಧ್ಯಕ್ಷರನ್ನಾಗಿ ಇಟ್ಟಿರುವುದರಿಂದ ನಿಮ್ಮ ವಿಷಯದಲ್ಲಿ ಎಲ್ಲಾ ಹಿಂಡಿನ ವಿಷಯದಲ್ಲಿಯೂ ಎಚ್ಚರಿಕೆಯಾಗಿರಿ. ಎಂಥ ಅದ್ಭುತವಾದಂಥ ವಾಕ್ಯ! ಈ ವಾಕ್ಯವನ್ನು ಗಮನಿಸುವಾಗ ದೇವರು ತನ್ನ ಅಮೂಲ್ಯವಾದಂಥ ಸ್ವರಕ್ತದಿಂದ ಸಂಪಾದಿಸಿಕೊಂಡಂಥ ಸಭೆಯಾಗಿದೆ. ಕ್ರಿಸ್ತನು ಸಭೆಗೆ ತಲೆಯಾಗಿದ್ದಾನೆ. ಇವತ್ತು ಕ್ರಿಸ್ತನು ಸಭೆಗೆ ಮುಖ್ಯಸ್ಥನಾಗಿರುವಾಗ ಅದೇ ರೀತಿಯಾಗಿ ಸಭೆಯನ್ನ ಪರಿಪಾಲಿಸುವಂತ ಸಭಾಪಾಲಕರು, ಏನು ಪಾಸ್ಟರ್ಸ್ಗಳು ಅಥವಾ ಅಯ್ಯನವರು ಎಂಬುದಾಗಿ ನಾವು ಏನು ಕರೆಸಿಕೊಳ್ತೇವೆ, ಇವತ್ತಿನ ದಿನದಲ್ಲಿ ನಾವು ಸಭೆಯನ್ನು ಹೇಗೆ ಪರಿಪಾಲನೆ ಮಾಡ್ತಾ ಇದ್ದೇವೆ, ಸಭೆಯ ವಿಶ್ವಾಸಿಗಳನ್ನು ಹೇಗೆ ನಡೆಸ್ತಾ ಇದ್ದೇವೆ? ಇವತ್ತಿನ ದಿನದಲ್ಲಿ ಸಭೆಗಳಲ್ಲಿ ಯಾಕೆ ಎರಡು ಭಾಗಗಳಾಗ್ತಾ ಇದೆ? ಸಭೆಗಳಲ್ಲಿ ಜಗಳ, ಕಲಹ, ಹೊಟ್ಟೆ ಕಿಚ್ಚು, ಭಿನ್ನಮತ ಇದೆಲ್ಲ ಕೂಡಿದೆ ಪ್ರಿಯರೇ. ಯಾಕೆ ಅಂದರೆ ಇವತ್ತಿನ ದಿನದಲ್ಲಿ ಆಧ್ಯಾತ್ಮಿಕವಾಗಿ ಆರಿಸಲ್ಪಟ್ಟಂತ ಸಭಾ ನಾಯಕರು ಇದ್ದಾಗ ಅದನ್ನ ಎಲ್ಲ ರೀತಿಯಲ್ಲಿಯೂ ಕೂಡ ಸಮನಗೊಳಿಸುವುದಕ್ಕೆ ಸಾಧ್ಯ. ಅದೇ ರೀತಿಯಾಗಿ ಸಭೆಯ ವಿಶ್ವಾಸಿಗಳು ಕೂಡ ಆಧ್ಯಾತ್ಮಿಕ ಜೀವಿತದಲ್ಲಿ ಆತ್ಮಿಕವಾಗಿ ವಾಕ್ಯದಲ್ಲಿ ಬೆಳೆದಾಗ ಮಾತ್ರ, ಅವರು ನಂಬಿಕೆ ಅನ್ನುವಂಥ ಅಸ್ತಿವಾರದಿಂದ ಸಭೆಯಲ್ಲಿ ಇದ್ದಾಗ ಮಾತ್ರ ಸಭೆಯ ಬೆಳವಣಿಗೆ ಆಗುವುದಕ್ಕೆ ಸಾಧ್ಯ. ಇವತ್ತಿನ ದಿನದಲ್ಲಿ ಯೇಸು ಕ್ರಿಸ್ತನು ತನ್ನ ಅಮೂಲ್ಯವಾದ ರಕ್ತದಿಂದ ಆ ಸಭೆಯನ್ನ ಪರಿಪಾಲಿಸುವುದಕ್ಕಾಗಿ ಪವಿತ್ರಾತ್ಮನು ನಿಮ್ಮನ್ನೇ ಆ ಹಿಂಡಿನಲ್ಲಿ ಅಧ್ಯಕ್ಷರನಾಗಿ ಇಟ್ಟಿರುವುದರಿಂದ ನಿಮ್ಮ ವಿಷಯದಲ್ಲಿ ಎಲ್ಲ ಹಿಂಡಿನ ವಿಷಯದಲ್ಲಿಯೂ ಕೂಡ ನಾವು ಎಚ್ಚರಿಕೆ ಆಗಿರಬೇಕೆಂಬುದಾಗಿ ದೇವರ ವಾಕ್ಯ ಹೇಳುವಂಥದ್ದಾಗಿದೆ. ಈ ವಾಕ್ಯವನ್ನು ಆಲಿಸುತ್ತಾ ಇರುವಂಥ ಪ್ರಿಯ ದೇವ ಜನರೇ, ದೇವರು ನಿಮ್ಮ ಕುಟುಂಬಗಳನ್ನ, ನಿಮ್ಮ ಸಭೆಗಳನ್ನ, ನಿಮ್ಮ ದೇಶವನ್ನ ಸಂರಕ್ಷಿಸಬೇಕಾದ್ರೆ ಆಧ್ಯಾತ್ಮಿಕ ನಾಯಕತ್ವ ಬಹಳ ಪ್ರಾಮುಖ್ಯ. ನಾಯಕನಾಗುವಂಥದ್ದು ಕೇವಲ ಹಣದಿಂದ ತನ್ನನ್ನು ತಾನು ನಾಯಕನಾಗಿ ಕರೆಸಿಕೊಳ್ಳುವುದು ಪ್ರಿಯರೇ, ಅಥವಾ ಜನರ ಬಲದಿಂದ ಆತನು ಆಯ್ಕೆಯಾಗಿ ಬರಬಹುದು. ಆದರೆ ದೇವರ ಚಿತ್ತ, ದೇವರ ಆಶೀರ್ವಾದ ಇದ್ದಾಗ ಮಾತ್ರ ಅದು ಸಾಧ್ಯ ಎಂಬುದಾಗಿ ತಿಳಿದುಕೊಳ್ಳಬೇಕು. ಇದನ್ನೇ ಪೌಲನು ಕೂಡ ತಿಮೋತಿಯನಿಗೆ ಸ್ಪಷ್ಟವಾಗಿ ಹೇಳುವಂಥದ್ದು. ಯಾವುದೇ ಒಂದು ನಾಯಕತ್ವ ಎಂಬುದಾಗಿ ನೋಡುವಾಗ ಪವಿತ್ರಾತ್ಮನ ಅಭಿಷೇಕ ಇದ್ದಾಗ ಮಾತ್ರ, ಕ್ರಿಸ್ತನು ಆ ಸಭೆಯನ್ನ ಸ್ವರಕ್ತದಿಂದ ಪ್ರತಿಷ್ಠೆ ಮಾಡಿ ಆ ಸಭೆಯನ್ನು ಆರಿಸಿಕೊಂಡಿದ್ರೆ ಮಾತ್ರ ಆ ಸಭೆ ದೇವರ ಹೆಸರಿನಲ್ಲಿ ಬೆಳವಣಿಗೆ ಆಗುವುದಕ್ಕೆ ಸಾಧ್ಯ. ಕೇವಲ ಯಾರ್ದೋ ಒಂದು ಹೆಸರಿನಲ್ಲಿ ಸಭೆಯನ್ನು ಸ್ಥಾಪನೆ ಮಾಡುವಂಥದ್ದು, ಕ್ರಿಸ್ತನ ಹೆಸರನ್ನ ಹೇಳಿಕೊಂಡು ಸಭೆಯನ್ನ ಸ್ಥಾಪನೆ ಮಾಡಿ ಆ ಸಭೆಯ ಒಳಗಡೆ ಕಲಹ, ಭಿನ್ನಮತ, ಹೊಟ್ಟೆ ಕಿಚ್ಚು, ಕಕ್ಷಭೇದ, ಅನೇಕ ಅಸಹ್ಯವಾದಂಥ ಕಾರ್ಯಗಳು ಸಭೆಯ ಒಳಗಡೆ ಇದ್ದಾಗ ಆ ಸಭೆ ಪ್ರಿಯರೇ ಲೋಕದಲ್ಲಿ ಬಲಿಷ್ಠವಾಗಿ ಬೆಳೆಯುವುದಕ್ಕೆ ಸಾಧ್ಯವಿಲ್ಲ, ಸ್ಥಳೀಯವಾಗಿ ಬೆಳೆಯುವುದಕ್ಕೆ ಸಾಧ್ಯವಿಲ್ಲ. ಪವಿತ್ರಾತ್ಮನ ಸಹಾಯ ಆ ಒಂದು ಆಧ್ಯಾತ್ಮಿಕವಾದಂಥ ನಾಯಕತ್ವದಲ್ಲಿ ಇದ್ದಾಗ ಮಾತ್ರ ಆ ಸಭೆ ಬೆಳೆಯುವುದಕ್ಕೆ ಸಾಧ್ಯ ಎಂಬುದಾಗಿ ನಾವು ನೋಡುತ್ತೇವೆ. ಯಾಕೆಂದರೆ ದೇವರ ವಾಕ್ಯದಲ್ಲಿ ಎಫೆಸದವರಿಗೆ ಬರೆದಂಥ ಪತ್ರಿಕೆ 5ನೇ ಅಧ್ಯಾಯ ನಾವು 23ನೇ ವಚನವನ್ನ ನಾವು ಓದುವಾಗ, ಕ್ರಿಸ್ತನು ಸಭೆಗೆ ತಲೆಯಾಗಿರುವ ಪ್ರಕಾರವೇ ಗಂಡನು ಹೆಂಡತಿಗೆ ತಲೆಯಾಗಿದ್ದಾನೆ ಎಂಬುದಾಗಿ ಕ್ರಿಸ್ತನೋ ಸಭೆಯೆಂಬ ದೇಹಕ್ಕೆ ರಕ್ಷಕನಾಗಿದ್ದಾನೆ. ಅದಿರಲಿ ಸಭೆಯು ಕ್ರಿಸ್ತನಿಗೆ ಹೇಗೋ ಅಧೀನವಾಗಿದೆಯೋ ಹಾಗೆ ಸ್ತ್ರೀಯರು ತಮ್ಮ ತಮ್ಮ ಗಂಡಂದಿರಿಗೆ ಎಲ್ಲ ವಿಷಯಗಳಲ್ಲಿ ಕೂಡ ಅಧೀನರಾಗಿರಬೇಕು. ಇಲ್ಲಿ ಗಂಡ ಹೆಂಡತಿಯ ಸಂಬಂಧವನ್ನ ಹೇಗೆ ಕ್ರಿಸ್ತನು ಅಲ್ಲಿ ನಮಗೆ ವಾಕ್ಯದ ಮೂಲಕವಾಗಿ ಸ್ಪಷ್ಟವಾಗಿ ತಿಳಿಸ್ತಾನೆ ಪ್ರಿಯರೇ. ಒಂದು ಕುಟುಂಬ ಆಧ್ಯಾತ್ಮಿಕವಾದಂಥ ಕುಟುಂಬವಾಗಿ, ಕ್ರಿಸ್ತನ ಕುಟುಂಬವಾಗಿ ಜಗತ್ತಿಗೆ ಅದು ಗೋಚರವಾಗಬೇಕಾದ್ರೆ ಪುರುಷನು ತನ್ನ ಹೆಂಡತಿಯನ್ನ ಪ್ರೀತಿಸಬೇಕು, ಹೆಂಡತಿಯು ಗಂಡನನ್ನ ಪ್ರೀತಿಸಬೇಕು. ಅದೇ ರೀತಿಯಲ್ಲಿ ಕ್ರಿಸ್ತನು ಸಭೆಯನ್ನ ಪ್ರೀತಿಸಿದ ಪ್ರಕಾರವೇ ಇವತ್ತಿನ ದಿನದಲ್ಲಿ ನಾವು ಸಭೆಯನ್ನ ಪ್ರೀತಿಸಬೇಕು.
ಇವತ್ತಿನ ದಿನದಲ್ಲಿ ಸಭೆಯಲ್ಲಿ ಪ್ರೀತಿ ಅನ್ನುವಂಥದ್ದು ತಣ್ಣಗಾಗಿದೆ. ಯಾಕೆಂದರೆ ಸಭೆಗಳಲ್ಲಿ ಆಧ್ಯಾತ್ಮಿಕವಾದಂಥ ನಾಯಕತ್ವದ ಕೊರತೆ ಜಾಸ್ತಿ ಆಗಿದೆ. ಆಧ್ಯಾತ್ಮಿಕವಾದಂಥ ಆತ್ಮಿಕ ವಿಶ್ವಾಸಿಗಳು ಸಭೆಗಳಲ್ಲಿ ಬಹಳ ಕಡಿಮೆ ಆಗಿದ್ದಾರೆ. ಇವತ್ತು ಯಾವುದೇ ಒಬ್ಬ ವಿಶ್ವಾಸಿ ಸಭೆಗೆ ಬರಬೇಕಾದ್ರೆ ವಾಕ್ಯದ ಮೇಲೆ ನಂಬಿಕೆ ಇಟ್ಟು, ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು, ಆ ಸಭೆಯ ಮೇಲೆ ನಂಬಿಕೆ ಇಟ್ಟು, ಆತನು ನಂಬಿಕೆ ಅನ್ನುವಂಥ ಅಸ್ಥಿವಾರದ ಸಭೆಯಲ್ಲಿ ದೃಢವಾಗಿ ನಿಂತ ಸಮಯದಲ್ಲಿ ಆತನು ಆತ್ಮಿಕವಾಗಿ ಬೆಳಿಲಿಕ್ಕೂ ಸಾಧ್ಯ. ಒಬ್ಬ ಸಭಾಪಾಲಕನು ಕೂಡ ದೇವರಿಂದ ಕರೆಯಲ್ಪಟ್ಟವನು, ಅಭಿಷೇಕ ಹೊಂದಿದವನು ಮತ್ತು ತನ್ನನ್ನು ತಾನು ಸೇವೆಗೆ ಒಪ್ಪಿಸಿಕೊಡುವುದರ ಮೂಲಕವಾಗಿ ಆಧ್ಯಾತ್ಮಿಕ ಜೀವನದಲ್ಲಿ ಉತ್ತಮ ನಾಯಕನಾಗಲಿಕ್ಕೆ ಸಾಧ್ಯ. ಇವತ್ತಿನ ದಿನದಲ್ಲಿ ಅನೇಕ ಸಭಾಪಾಲಕರು ರಾಜಕೀಯ ಮಾಡಿಕೊಂಡು ಸಭೆಗಳನ್ನು ಒಡೆದು ಹಾಕುತ್ತಾ ಇರುವಂಥದ್ದನ್ನು ನಾವು ನೋಡುತ್ತೇವೆ. ಹಣದ ಆಸೆಯ ಮೂಲಕವಾಗಿ, ಅಧಿಕಾರ ದಾಹದ ಆಸೆಯ ಮೂಲಕವಾಗಿ ಸಭೆಗಳಲ್ಲಿ ಒಡಕು ಉಂಟಾಗುತ್ತಾ ಇರುವಂಥದ್ದನ್ನು ನಾವು ನೋಡ್ತೇವೆ. ಇದು ಎಷ್ಟು ಸರಿ ಪ್ರಿಯರೇ? ಯೇಸು ಕ್ರಿಸ್ತನು ಸಭೆಯನ್ನು ಕಟ್ಟುವುದಕ್ಕೆ, ಸಭೆಯ ವಿಶ್ವಾಸಿಗಳನ್ನು ಬೆಳೆಸುವುದಕ್ಕೆ, ಜಗತ್ತಿಗೆ ಸುವಾರ್ತೆಯನ್ನು ಸಾರುವುದಕ್ಕೆ ಆತನು ತನ್ನ ಶಿಷ್ಯರಿಗೆ ಅಪ್ಪಣೆಯನ್ನು ಕೊಟ್ಟಿರುವಂಥದ್ದನ್ನು ನೋಡುತ್ತೇವೆ. ಆದರೆ ಇವತ್ತಿನ ದಿನದಲ್ಲಿ ಕ್ರಿಸ್ತನು ಸಭೆಗೆ ತಲೆಯಾಗಿರುವ ಪ್ರಕಾರವೇ ಇವತ್ತಿನ ದಿನದಲ್ಲಿ ಅಧಿಕಾರದ ವ್ಯಾಮೋಹದಿಂದ ಅನೇಕರು ಸಭೆಗಳಲ್ಲಿ ಒಡಕನ್ನು ಉಂಟು ಮಾಡುತ್ತಾ ಇರುವಂಥದ್ದನ್ನು ನಾವು ನೋಡುತ್ತೇವೆ. ಕ್ರಿಸ್ತನು ಎಲ್ಲವನ್ನ ಬಲ್ಲಂತ ದೇವರಾಗಿದ್ದಾನೆ. ಅವರವರ ನಡತೆಗೆ ತಕ್ಕಂತ ಪ್ರತಿಫಲವನ್ನು ಕೊಡುವುದಕ್ಕೆ ಶಕ್ತನಾಗಿದ್ದಾನೆ. ಪ್ರಿಯ ದೇವ ಜನರೇ, ಒಂದು ವೇಳೆ ನಿಮ್ಮ ಜೀವಿತದಲ್ಲಿ ನನ್ನದೇ ಆದಂಥ ದಾರಿ, ಕೆಲವರು ಹೇಳ್ತಾರಲ್ಲ ಆನೆ ನಡೆದಂಥ ದಾರಿನೇ ಎಂಬುದಾಗಿ, ಅಂತ ಜೀವಿತ ನಮ್ಮಲ್ಲಿ ಇರಬಾರದು ಪ್ರಿಯರೇ. ಸಭಾ ನಾಯಕತ್ವದಲ್ಲಿ ಆಧ್ಯಾತ್ಮಿಕವಾದಂಥ ಜೀವಿತ ಸರಿಯಾಗಿದ್ದಾಗ ಮಾತ್ರ ಎಲ್ಲವನ್ನ ನಾವು ಜಯಿಸಲಿಕ್ಕೆ ಸಾಧ್ಯ ಎಂಬುದಾಗಿ ನಾವು ನೋಡುತ್ತೇವೆ. ಹಾಗಾಗಿ ಪವಿತ್ರಾತ್ಮನ ಸಹಾಯ ಬಹಳ ಪ್ರಾಮುಖ್ಯ. ಅಪೊಸ್ತಲರ ಕೃತ್ಯಗಳು ನಾವು 13ನೇ ಅಧ್ಯಾಯ 1ರಿಂದ 13 ವಚನಗಳನ್ನು ನಾವು ನೋಡುವಂಥ ಸಮಯದಲ್ಲಿ, ಅಪೊಸ್ತಲರ ಕೃತ್ಯ 13ನೇ ಅಧ್ಯಾಯ 1ರಿಂದ 3ನೇ ವಚನ, ಅದರಲ್ಲಿ ನಾನು 3ನೇ ವಚನ ಮಾತ್ರ ಓದಲಿಕ್ಕೆ ಇಷ್ಟಪಡ್ತೇನೆ. ಅವರನ್ನು ಪ್ರತ್ಯೇಕಿಸಿರಿ ಎಂದು ಹೇಳಿದನು. ಆಗ ಅವರು ಉಪವಾಸವಿದ್ದು ಪ್ರಾರ್ಥನೆ ಮಾಡಿ ಆ ಇಬ್ಬರ ಮೇಲೆ ಹಸ್ತಾರ್ಪಣೆ ಮಾಡಿ ಅವರನ್ನು ಕಳಿಸಿಕೊಟ್ಟರು ಎಂಬುದಾಗಿ ನಾವು ನೋಡುತ್ತೇವೆ. ನೋಡಿ, ಪವಿತ್ರಾತ್ಮನ ಸಹಾಯ, ಅವರನ್ನ ಉಪವಾಸವಿದ್ದು ಅವರಿಗೆ ಪ್ರಾರ್ಥನೆಯನ್ನು ಮಾಡಿ ಅಲ್ಲಿ ಬಾರ್ನಬ ಸೌಲರನ್ನ ಕರೆದ ಕೆಲಸಕ್ಕಾಗಿ ದೇವರನ್ನ ಅವರನ್ನು ಪ್ರತ್ಯೇಕಿಸಿರಿ ಎಂದು ಹೇಳುವಂಥದ್ದನ್ನು ನಾವು ನೋಡುತ್ತೇವೆ. ಅವರಿಗೆ ಉಪವಾಸವಿದ್ದು ಪ್ರಾರ್ಥನೆಯನ್ನು ಮಾಡಿ ಅವರನ್ನು ಸೇವೆಗೆ ಕಳಿಸುವಂಥದ್ದನ್ನು ನಾವು ನೋಡುತ್ತೇವೆ ಪ್ರಿಯರೇ. ಯಾಕೆಂದರೆ ಕೊರಿಂಥದವರಿಗೆ ಬರೆದಂಥ ಮೊದಲನೆಯ ಪತ್ರಿಕೆ 12ನೇ ಅಧ್ಯಾಯ 4ರಿಂದ 11 ವಚನಗಳನ್ನು ನೋಡುವಾಗ ಅಲ್ಲಿ ಅನೇಕ ರೀತಿಯ ವರಗಳು ಕೊಟ್ಟಿರುವಂಥದ್ದನ್ನು ನಾವು ನೋಡ್ತೇವೆ ಪ್ರಿಯರೇ. ಆ ವರಗಳಿಗೆ ಅನುಸಾರವಾಗಿ ಇವತ್ತಿನ ದಿನದಲ್ಲಿ ದೇವರು ನಮ್ಮನ್ನು ಕರೆದಿರುವಂಥ ಸಮಯದಲ್ಲಿ ನಾವು ದೇವರಿಗೆ ಯೋಗ್ಯರಾಗಿ ಜೀವಿಸುವಾಗ, ಸೇವೆಯ ವಿಷಯದಲ್ಲಿ ನಾವು ಯೋಗ್ಯರಾಗಿ ಜೀವಿಸಿ ಆಧ್ಯಾತ್ಮಿಕವಾದಂಥ ಗುಣಲಕ್ಷಣಗಳನ್ನು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಉತ್ತಮ ಸಭಾಧ್ಯಕ್ಷನು ಅಥವಾ ಸಭಾಪಾಲಕನಾಗಲಿಕ್ಕೆ ಸಾಧ್ಯ ಎಂಬುದಾಗಿ ನಾವು ನೋಡುತ್ತೇವೆ. ಯಾಕೆಂದರೆ ಅದೇ ನಾವು 1 ಕೊರಿಂಥ 12ನೇ ಅಧ್ಯಾಯ ನಾವು 11ನೇ ವಚನ ಮಾತ್ರ ನಾನು ಓದಲಿಕ್ಕೆ ಇಷ್ಟಪಡ್ತೇನೆ. ಈ ವರಗಳನ್ನೆಲ್ಲ ಆ ಒಬ್ಬ ಆತ್ಮನೇ ತನ್ನ ಚಿತ್ತಕ್ಕೆ ಬಂದ ಹಾಗೆ ಒಬ್ಬೊಬ್ಬನಿಗೆ ಹಂಚಿಕೊಟ್ಟು ನಡೆಸುತ್ತಾನೆ ಪ್ರಿಯರೇ. ನಾವು ಆಧ್ಯಾತ್ಮಿಕ ಜೀವಿತದಲ್ಲಿ ಕರ್ತನಿಗೆ ಮೆಚ್ಚುಗೆಯಾಗುವ ರೀತಿಯಲ್ಲಿ ಸೇವೆಯನ್ನು ಪ್ರಾರಂಭಿಸುವಾಗ ದೇವರು ಅವರವರ ನಡತೆಗೆ ತಕ್ಕಂಥ ಫಲವನ್ನು ಕೊಡುವುದರ ಮೂಲಕವಾಗಿ ಅನೇಕ ವರಗಳನ್ನು ಕೊಡುವಂಥದ್ದನ್ನು ನೋಡುತ್ತೇವೆ. ಒಂದು ವೇಳೆ ಸಭಾಪಾಲಕರಿಗೆ
ರಾಗವನ್ನ ಹಾಡುವಂತ ವರವನ್ನ ದೇವರು ಕೊಟ್ಟಿರಬಹುದು. ಒಳ್ಳೆಯ ವಾಕ್ಯದ ಸಂದೇಶವನ್ನ ಹೇಳುವುದಕ್ಕೆ ಅವರು ಪವಿತ್ರಾತ್ಮ ಪ್ರೇರಿತರಾಗಿರುವಂತ ವರವನ್ನ ಕೊಟ್ಟಿರಬಹುದು ಪ್ರಿಯರೇ. ಅಥವಾ ಕೆಲವರಿಗೆ ಅನೇಕ ವಿಧದಲ್ಲಿ ವಾಣಿಗಳನ್ನಾಡುವಂತ ವರಗಳು, ಅನೇಕ ರೋಗಗಳನ್ನ ಗುಣಪಡಿಸುವಂತ ಒಂದು ವರಗಳು. ಹೀಗೆ ಅಲ್ಲಿ ಪೌಲನು ಕೊರಿಂಥ ಸಭೆಗಳಲ್ಲಿ ವಿವಿಧ ವರಗಳ ಬಗ್ಗೆ ತಿಳಿಸುವಾಗ ಇವತ್ತಿನ ದಿನದಲ್ಲಿ ದೇವರು ಕೊಟ್ಟಂತ ವರಗಳನ್ನ ಇವತ್ತು ದುರುಪಯೋಗ ಪಡಿಸಿಕೊಳ್ತಾ ಇರುವಂತದನ್ನ ನಾವು ಸಭೆಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಇದು ಎಷ್ಟು ಸರಿ? ಪ್ರಿಯ ದೇವ ಜನರೇ, ಆಧ್ಯಾತ್ಮಿಕ ಜೀವನದಲ್ಲಿ ಉತ್ತಮ ಸಭಾಪಾಲಕನಾಗಿ ಆತನು ಒಂದು ಒಳ್ಳೆಯ ಉದ್ಯೋಗವನ್ನ ಮಾಡಬೇಕಾದ್ರೆ, ಸಭೆಯನ್ನ ಪರಿಪಾಲಿಸಬೇಕಾದ್ರೆ ಪವಿತ್ರಾತ್ಮನೊಂದಿಗೆ ಒಂದು ಒಳ್ಳೆಯ ಸಂಬಂಧವನ್ನ ಇಟ್ಕೊಂಡಾಗ, ಪವಿತ್ರಾತ್ಮನ ಫಲಗಳಿಂದ ತನ್ನನ್ನು ತಾನು ಗುರುತಿಸಿಕೊಂಡಾಗ ಮಾತ್ರ ಆ ವ್ಯಕ್ತಿ ತನ್ನ ಸಭೆಯನ್ನು ನಡೆಸಿಕೊಂಡು ಹೋಗುವುದಕ್ಕೆ ಸಾಧ್ಯ. ಆ ವ್ಯಕ್ತಿ ತನ್ನ ಕುಟುಂಬವನ್ನು ನಡೆಸಿಕೊಂಡು ಹೋಗುವುದಕ್ಕೆ ಸಾಧ್ಯ. ಒಂದು ವೇಳೆ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುತ್ತಾ ಇರುವಂಥ ನಿಮ್ಮ ಜೀವಿತದಲ್ಲಿ ನಾವು ನೋಡುತ್ತೇವೆ ಪ್ರಿಯರೇ, ಆದಿಕಾಂಡ 48ನೇ ಅಧ್ಯಾಯ 13ರಿಂದ 20 ವಚನ ನೋಡುವಂಥ ಸಮಯದಲ್ಲಿ ಇಲ್ಲಿ ಯಾಕೋಬನ ಮಗನಾದಂಥ ಯೋಸೇಫನು ಅಧಿಕಾರವನ್ನು ಪಡೆದುಕೊಳ್ಳುವಂಥದ್ದನ್ನು ನೋಡುತ್ತೇವೆ. ಯಾಕೋಬನಿಗೆ 12 ಮಕ್ಕಳಿದ್ದರೂ ಕೂಡ ಅಲ್ಲಿ ಯೋಸೇಫನನ್ನ ದೇವರು ಆರಿಸಿಕೊಳ್ಳುವಂಥದ್ದನ್ನ ನಾವು ನೋಡುತ್ತೇವೆ. ಇವತ್ತಿನ ದಿನದಲ್ಲಿ ದೇವರ ಆರಿಸುವಿಕೆ ಅನ್ನುವಂಥದ್ದು ಬಹಳ ಪ್ರಾಮುಖ್ಯ. ನಂತರ ನಾವು ನೋಡುತ್ತೇವೆ ಯೋಸೇಫನಿಗೆ 2 ಮಕ್ಕಳು, ಎಫ್ರಾಯಿಮ್ ಮತ್ತು ಮನಸ್ಸೆ. ಇಲ್ಲಿ ಯೋಸೇಫನು ಕೂಡ ಆತನು ಎಫ್ರಾಯಿಮನಿಗೆ ಆಶೀರ್ವಾದವನ್ನ ಮಾಡಿಸಬೇಕೆಂಬುದಾಗಿ ಅಂತ ಮುಪ್ಪಿನ ಕಾಲದಲ್ಲಿ ತನ್ನ ತಂದೆಯಾದಂಥ ಯಾಕೋಬನು ಸರಿಯಾಗಿ ಕಣ್ಣು ಕಾಣದೇ ಇರುವಂಥ ಸಮಯದಲ್ಲಿ ನಾವು ನೋಡುತ್ತೇವೆ ಯಾಕೋಬನು ಯೋಸೇಫನ ಮಗನಾದಂಥ 2ನೇ ಮಗ ಮನಸ್ಸೆಗೆ ಆಶೀರ್ವಾದವನ್ನ ಮಾಡುವಂಥದ್ದನ್ನ ನಾವು ನೋಡುತ್ತೇವೆ. ಪ್ರಿಯರೇ, ಇಲ್ಲಿ ದೇವರ ಚಿತ್ತ. ಆದರೆ ಯೋಸೇಫನ ಹೃದಯದಲ್ಲಿ ಮೊದಲ ಮಗನಾದಂಥ ಎಫ್ರಾಯಿಮನಿಗೆ ಆ ಅಭಿಷೇಕ ಮಾಡಬೇಕು ಅಥವಾ ನನ್ನ ತಂದೆ ಆಶೀರ್ವಾದ ಮಾಡಬೇಕೆಂಬುದಾಗಿ ತಿಳಿದುಕೊಂಡಿದ್ದ. ಆದರೆ ಯಾಕೋಬನು 2ನೇ ಮಗನಾದಂಥ ಮನಸ್ಸೆಗೆ ಅಲ್ಲಿ ಆಶೀರ್ವಾದವನ್ನ ಮಾಡುವಂಥದ್ದನ್ನ ನಾವು ನೋಡುತ್ತೇವೆ. ಇವತ್ತಿನ ದಿನದಲ್ಲಿ ನಾವು ನೆನೆಸ್ತೇವೆ, ನನಗೆ ನಾಯಕತ್ವ ಸಿಗಬೇಕಾಗಿತ್ತು, ನನಗೆ ಆಡಳಿತ ನಡೆಸುವುದಕ್ಕೆ ನನ್ನನ್ನು ಯಾರು ಸಹ ಆರಿಸಲಿಲ್ಲ ಎಂಬುದಾಗಿ ನಮ್ಮ ಮನಸ್ಸಿನಲ್ಲಿ ನಾವು ಅಂದುಕೊಳ್ತೇವೆ. ಇಲ್ಲಿ ದೇವರ ಚಿತ್ತ ಮತ್ತು ದೇವರ ಚಿತ್ತವಿಲ್ಲದೆ ನಾವು ಏನು ಮಾಡುವುದಕ್ಕೆ ಸಾಧ್ಯವಿಲ್ಲ. ಇವತ್ತಿನ ದಿನದಲ್ಲಿ ಎಷ್ಟೋ ಕುಟುಂಬಗಳು ನಾಯಕತ್ವದ ಸರಿಯಾದಂಥ ಒಂದು ಮನೆಯ ಯಜಮಾನನ ಸ್ಥಿತಿಯಲ್ಲಿ ಇಲ್ಲದೆ ಇರುವಂಥ ಸಮಯದಲ್ಲಿ ಆ ಕುಟುಂಬಗಳು ಒಡೆದು ಹೋಗುತ್ತಾ ಇರುವಂಥದ್ದನ್ನು ನಾವು ನೋಡುತ್ತೇವೆ. ಯಾಕೆಂದರೆ ಆಧ್ಯಾತ್ಮಿಕ ಜೀವಿತದಲ್ಲಿ ಗಂಡ ಹೆಂಡತಿ ತಮ್ಮ ಕುಟುಂಬವನ್ನು ಸರಿಯಾದ ಮಾರ್ಗದಲ್ಲಿ ನಡೆಸಬೇಕು. ಅದೇ ರೀತಿಯಾಗಿ ಸಭಾಪಾಲಕನು ಕೂಡ ಸಭೆಯನ್ನು ಸರಿಯಾದ ಮಾರ್ಗದಲ್ಲಿ ನಡೆಸಬೇಕಾದರೆ ಆಧ್ಯಾತ್ಮಿಕವಾದಂಥ ಗುಣಲಕ್ಷಣಗಳು ಇದ್ದಾಗ ಮಾತ್ರ ಸಾಧ್ಯ ಎಂಬುದಾಗಿ ನಾವು ನೋಡುತ್ತೇವೆ. ಇಲ್ಲಿ ಯಾಕೋಬನ ಒಂದು ಜೀವಿತದಲ್ಲಿ ದೇವರ ಒಂದು ಚಿತ್ತಕ್ಕೆ ಅನುಗುಣವಾಗಿ ಯೋಸೇಫನ 2ನೇ ಮಗನಾದಂಥ ಮನಸ್ಸೆಗೆ ಆತನು ಆಶೀರ್ವಾದವನ್ನು ಮಾಡುವಂಥದ್ದನ್ನು ನೋಡುತ್ತೇವೆ. ಯಾಕೋಬನಿಗೆ 12 ಮಕ್ಕಳು ಇದ್ದರೂ ಕೂಡ ದೇವರು ಯೋಸೇಫನನ್ನೇ ಆರಿಸಿಕೊಳ್ಳುವಂಥದ್ದನ್ನು ನಾವು ನೋಡುತ್ತೇವೆ. ಇದರಲ್ಲಿ ನಾವು ನೆನೆಸ್ಕೊಳ್ಬೇಕು ದೇವರ ಚಿತ್ತ ಎಂಬುದಾಗಿ. ಇವತ್ತಿನ ದಿನದಲ್ಲಿ ಆ ಒಂದು ನಾಯಕತ್ವದ ಜೀವಿತ ನಮ್ಮಲ್ಲಿ ಇರಬೇಕು ಅಂತಂದ್ರೆ ನಾವು ನೋಡುತ್ತೇವೆ, ಪೌಲನು ತಿಮೋತಿಯನಿಗೆ ಬರೆದಂಥ 1ನೇ ಪತ್ರಿಕೆ 3ನೇ ಅಧ್ಯಾಯದಲ್ಲಿ ಮತ್ತೆ ಅಲ್ಲಿ ಎಚ್ಚರಿಕೆಯನ್ನು ಕೊಡುವಂಥದ ವಾಕ್ಯವನ್ನು ನಾವು ಗಮನಿಸುವಂಥ ಸಮಯದಲ್ಲಿ 2ನೇ ವಚನ, ಸಭಾಧ್ಯಕ್ಷನು ದೋಷಾರೋಪಣೆ ಇಲ್ಲದವನು, ಏಕಪತ್ನಿ ಉಳ್ಳವನು, ಮದ್ಯಾಸಕ್ತಿ ಇಲ್ಲವನು, ಜಿತೇಂದ್ರಿಯನು, ಮಾನಸ್ಥನು, ಅತಿಥಿ ಸತ್ಕಾರ ಮಾಡುವವನು, ಬೋಧಿಸುವುದರಲ್ಲಿ ಪ್ರವೀಣನು ಆಗಿರಬೇಕು. ಅವನು ಕುಡಿದು ಜಗಳವಾಡುವವನು ಒಡೆದಾಡುವವನು ಆಗಿರಬಾರದು. ಸಾತ್ವಿಕನು, ಕುತರ್ಕ ಮಾಡದವನು, ದ್ರವ್ಯಾಶೆ ಇಲ್ಲದವನು ಆಗಿರಬೇಕೆಂಬುದಾಗಿ ದೇವರ ವಾಕ್ಯ ಇಲ್ಲಿ ತಿಳಿಸುವಂಥದ್ದನ್ನು ನಾವು ನೋಡುತ್ತೇವೆ. ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುತ್ತಾ ಇರುವಂಥ ನನ್ನ ಆತ್ಮೀಯ ದೇವ ಜನರೇ, ಒಬ್ಬ ಸಭಾಧ್ಯಕ್ಷನು, ಸಭಾಪಾಲಕನು ಈಗ ಓದಿದಂಥ ವಾಕ್ಯದ ಆ ಗುಣಲಕ್ಷಣಗಳಿದ್ದಾಗ ಮಾತ್ರ ಆತನು ಒಳ್ಳೆಯ ಸಭಾಪಾಲಕನಾಗಲಿಕ್ಕೆ, ಪಾಸ್ಟರ್ ಆಗಲಿಕ್ಕೆ ಸಾಧ್ಯ.
ಹಾಗಾಗಿ ಆತನಲ್ಲಿ ಆ ಒಂದು ದೋಷಾರೋಪಣೆ ಇರಬಾರದು ಪ್ರಿಯರೇ. ಸಭೆಯಲ್ಲಿ ಏನೇ ಸಮಸ್ಯೆಗಳು ಬಂದರೂ ಕೂಡ ಅದನ್ನು ತೆಗೆದುಕೊಂಡು ಹೋಗಿ ಇನ್ನೊಬ್ಬರಿಗೆ ಹೇಳಿ ಗಲಭೆಗಳನ್ನು ಸೃಷ್ಟಿ ಮಾಡುವಂಥ ಒಂದು ಜೀವಿತ ಅವನಲ್ಲಿ ಇರಬಾರ್ದು ಪ್ರಿಯರೇ. ಯಾಕೆಂದರೆ ಪೌಲನು ತಿಮೋಥಿಯನಿಗೆ ಸ್ಪಷ್ಟವಾಗಿ ಆ ಮೊದಲನೇ ತಿಮೋಥಿಯನಿಗೆ ಬರೆದಂಥ ಪತ್ರಿಕೆ 3ನೇ ಅಧ್ಯಾಯ 1-3 ವಚನಗಳನ್ನು ಓದುವಾಗ ಅಲ್ಲಿ ಕೆಲವು ಎಚ್ಚರಿಕೆಗಳನ್ನು ಕೊಡುವಂಥದ್ದನ್ನು ನಾವು ನೋಡುತ್ತೇವೆ. ನಂತರ ಆತನು ಮದ್ಯಾಸಕ್ತಿ ಇಲ್ಲದವನು ಆಗಿರಬೇಕು ಪ್ರಿಯರೇ. ನಾವು ನೋಡುತ್ತೇವೆ ಎಷ್ಟೋ ಸಾರಿ ಕೆಲವು ದೇವರ ಸೇವಕರುಗಳು ಕೂಡ ಮಧ್ಯಸ್ಥಿಕೆ ವಹಿಸುವಂಥದ್ದನ್ನು ನಾವು ನೋಡುತ್ತೇವೆ. ಎಚ್ಚರಿಕೆ ಹೆಜ್ಜೆ ನೆಡಬೇಕು ಪ್ರಿಯರೇ. ಇದರಿಂದ ಸಭೆಗಳಲ್ಲಿ ಪಾಸ್ಟ್ರು ಅವರಿಗೆ ಮಾತ್ರ ಸಪೋರ್ಟ್ ಮಾಡ್ತಾ ಇದ್ದಾರೆ, ನಮಗೆ ಸಪೋರ್ಟ್ ಮಾಡ್ತಾ ಇಲ್ಲ, ಇವರ ಮಧ್ಯಸ್ಥಿಕೆ ನಮಗೆ ಬೇಕಾಗಿಲ್ಲ. ಯಾಕೆಂದರೆ ಮಧ್ಯಸ್ಥಿಕೆಯನ್ನು ನಾವು ವಹಿಸಿದಂಥ ಸಮಯದಲ್ಲಿ ಅಲ್ಲಿ ಸರಿಯಾದಂಥ ಜೀವಿತ ಇರೋದಿಲ್ಲ ಎಂಬುದಾಗಿ ನಾವು ನೋಡುತ್ತೇವೆ. ನಂತರ ಅತಿಥಿ ಸತ್ಕಾರ ಮಾಡುವಂಥ ಗುಣ ಆ ಸಭಾಪಾಲಕನಲ್ಲಿ ಇರಬೇಕೆಂಬುದಾಗಿ ನಾವು ನೋಡುತ್ತೇವೆ. ಮತ್ತು ನಾವು ನೋಡ್ತೇವೆ ಬೋಧಿಸುವುದರಲ್ಲಿ ಪ್ರವೀಣನಾಗಿರಬೇಕು. ಇವತ್ತಿನ ದಿನದಲ್ಲಿ ಇದು ಬಹಳ ಇಂಪಾರ್ಟೆಂಟು ಪ್ರಿಯರೇ, ಬಹಳ ಇಂಪಾರ್ಟೆಂಟ್ ಆಗಿದೆ. ಯಾಕೆಂದರೆ ಪ್ರತಿಯೊಬ್ಬ ಸಭಾಪಾಲಕನು ಅಭಿಷಕ್ತನಾಗಿ ದೇವರಿಂದ ಕರೆಯಲ್ಪಟ್ಟವನಾಗಿರುವಾಗ ಆತನು ಪವಿತ್ರಾತ್ಮ ಪ್ರೇರಿತನಾಗಿ ಆತನು ಬೋಧಿಸುವುದರಲ್ಲಿ ನಿಪುಣನಾಗಿ ಒಳ್ಳೆಯ ಸಂದೇಶಗಳನ್ನು ಕೊಡುವುದಕ್ಕೆ ಸಾಧ್ಯ. ದೇವರ ಚಿತ್ತ ಇದ್ದರೆ ಮಾತ್ರ ನಾವು ಸಂದೇಶವನ್ನು ಮಾಡಲಿಕ್ಕೆ ಸಾಧ್ಯ. ಈ ಹೋಪ್ ಮಾಧ್ಯಮದಲ್ಲಿ ಇವತ್ತು ನಾನು ಸಂದೇಶವನ್ನು ಕೊಡ್ತಾ ಇದ್ದೇನೆ ಎಂಬುದಾಗಿ ಇದು ನನ್ನ ಚಿತ್ತವಲ್ಲ, ಇದು ದೇವರ ಚಿತ್ತ. ಪವಿತ್ರಾತ್ಮನ ಸಹಾಯದಿಂದ ನಾವು ಈ ಮಾಧ್ಯಮದ ಮುಂದೆ ಸಂದೇಶವನ್ನು ಕೊಡುವಾಗ ದೇವರ ಚಿತ್ತದಿಂದಲೇ, ಪವಿತ್ರಾತ್ಮನ ಅಭಿಷೇಕದಿಂದಲೇ, ಪವಿತ್ರಾತ್ಮನ ಕಾರ್ಯದಿಂದಲೇ ಈ ಸಂದೇಶವನ್ನು ನಾವು ನಿಮಗೆ ಬಿತ್ತರಿಸ್ತಾ ಇದ್ದೇವೆ ಪ್ರಿಯರೇ. ಆತನ ಚಿತ್ತ ಇಲ್ಲದೆ ನಾವು ಏನನ್ನು ಕೂಡ ಮಾಡಲಿಕ್ಕೆ ಸಾಧ್ಯವಿಲ್ಲ. ಯೇಸು ಕ್ರಿಸ್ತನು ಕೂಡ ಈ ಲೋಕದಲ್ಲಿ ಇರುವಾಗ ಆತನ ಬೋಧನೆಗಳು, ಆತನ ಅದ್ಭುತ ಕಾರ್ಯಗಳು, ಆತನ ಮಹತ್ ಕಾರ್ಯಗಳು ದೇವರ ಚಿತ್ತಕ್ಕೆ ಅನುಗುಣವಾಗಿ ಇತ್ತು ಹೊರತು ಅದು ತನ್ನ ಸ್ವಂತ ಚಿತ್ತದಂತೆ ಯೇಸು ಸ್ವಾಮಿ ಯಾವತ್ತೂ ಕೂಡ ನಡೆದುಕೊಂಡಿಲ್ಲ. ಇವತ್ತಿನ ದಿನದಲ್ಲಿ ನಾವು ಒಳ್ಳೆಯ ರೀತಿಯಿಂದ ಬೋಧನೆಯನ್ನು ಮಾಡಬೇಕಾದರೆ ನಾವು ಆಧ್ಯಾತ್ಮಿಕ ಜೀವಿತದಲ್ಲಿ ಒಳ್ಳೆಯ ನಾಯಕತ್ವವಾಗಿ ನಾವು ಆಧ್ಯಾತ್ಮಿಕ ನಾಯಕರಾಗಿದ್ದಾಗ ಮಾತ್ರ ಪವಿತ್ರಾತ್ಮನ ಪ್ರೇರಣೆಯಿಂದ ನಾವು ಈ ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯ. ನಂತರ ಸಾತ್ವಿಕನು ಕುತರ್ಕವನ್ನು ಮಾಡದಂಥ ವ್ಯಕ್ತಿ ಆತನು ಇರಬೇಕು ಪ್ರಿಯರೇ. ಒಳ್ಳೆಯ ಶಾಂತಿ ಸ್ವಭಾವ ಆತನ ಜೀವಿತದಲ್ಲಿ ಇರಬೇಕು ಪ್ರಿಯರೇ. ಯೇಸು ಸ್ವಾಮಿ ಎಲ್ಲಿಯೂ ಕೂಡ ಕೋಪಿಸಿಕೊಂಡು ಆತನು ಗರ್ವಿಷ್ಠನಾಗಿ ಆತನು ಬೋಧನೆಯನ್ನು ಮಾಡಲಿಲ್ಲ, ಜನರನ್ನು ಆತನು ಗದರಿಸಲಿಲ್ಲ ಪ್ರಿಯರೇ. ಸಾಧು ಸ್ವಭಾವದಿಂದ ಆತನು ಜನರನ್ನು ತಿದ್ದುವಂಥ ವ್ಯಕ್ತಿಯಾಗಿದ್ದ. ನಂತರ ದ್ರವ್ಯಾಶೆ ಇಲ್ಲದವನು ಆಗಿರಬೇಕು. ಯಾವುದೇ ಒಂದು ಆಸ್ತಿಯನ್ನು ಸಂಪಾದನೆ ಮಾಡುವಂಥ ನಾಯಕನು ನಮಗೆ ಬೇಕಾಗಿಲ್ಲ. ಪ್ರಿಯ ದೇವ ಜನರೇ, ಇವತ್ತಿನ ದಿನದಲ್ಲಿ ನಮಗೆ ಸಭೆಯ ಆ ನಾಯಕತ್ವದಲ್ಲಿ ಹಣವನ್ನು ಸಂಪಾದನೆ ಮಾಡುವಂಥ ನಾಯಕತ್ವ ನಮಗೆ ಬೇಕಾಗಿಲ್ಲ. ನಂತರ ಹೊರಗಿನ ಜೀವಿತ ಶುದ್ಧವಾಗಿರಬೇಕು. ಯೇಸು ಕ್ರಿಸ್ತನು ನಿಮ್ಮನ್ನು ಕರೆದಾತನು ನಂಬಿಗಸ್ತನಾಗಿರುವ ಪ್ರಕಾರವೇ, ನಿಮ್ಮನ್ನು ಕರೆದಾತನು ಪರಿಶುದ್ಧನಾಗಿರುವ ಪ್ರಕಾರವೇ ಇವತ್ತಿನ ದಿನದಲ್ಲಿ ಸಭಾಪಾಲಕನು ಎಲ್ಲ ವಿಷಯದಲ್ಲಿ ಪರಿಶುದ್ಧನಾಗಿ ನಿರ್ದೋಷಿಯಾಗಿದ್ದಾಗ ಮಾತ್ರ ದೇವರ ಸೇವೆಯನ್ನು, ಸಭೆಯನ್ನು ಕಟ್ಟುವುದಕ್ಕೆ ಸಾಧ್ಯ, ಕುಟುಂಬವನ್ನು ಕಟ್ಟುವುದಕ್ಕೆ ಸಾಧ್ಯ, ಸಮಾಜವನ್ನು ಕಟ್ಟುವುದಕ್ಕೆ ಸಾಧ್ಯ. ಅಂಥ ಜೀವಿತ ನಿಮ್ಮದಾಗಿರಲಿ ಎಂಬುದೇ ನನ್ನ ಪ್ರಾರ್ಥನೆಯಾಗಿದೆ. ದೇವರ ವಾಕ್ಯದ ಮೂಲಕವಾಗಿ ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ. ಆಮೇನ್. ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ದೇವರೇ, ಈ ವಾಕ್ಯವನ್ನು ಕೇಳಿದಂಥ ಪ್ರತಿಯೊಬ್ಬರ ಜೀವಿತದಲ್ಲಿ ಆಧ್ಯಾತ್ಮಿಕ ನಾಯಕತ್ವ ಪ್ರತಿಯೊಂದು ಕುಟುಂಬಗಳಲ್ಲಿ, ಸಭೆಗಳಲ್ಲಿರುವಾಗ ಆ ಸಭೆ, ಕುಟುಂಬ, ಸಮಾಜ ಒಡೆಯುವುದಕ್ಕೆ ಸಾಧ್ಯವಿಲ್ಲ. ಈ ಕಾರ್ಯಕ್ರಮದ ಮೂಲಕವಾಗಿ ಕುಟುಂಬವನ್ನು ಬಲಪಡಿಸು. ಕುಟುಂಬದಲ್ಲಿ ಆಧ್ಯಾತ್ಮಿಕ ಜೀವಿತ ಸದಾಕಾಲ ಇರಲಿಕ್ಕಾಗುವಂತೆ ಕೃಪೆ ಕೊಡು. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ, ಆಮೇನ್. ಪ್ರಿಯ ವೀಕ್ಷಕರೇ, ಈ ಕಾರ್ಯಕ್ರಮದ ಮೂಲಕವಾಗಿ ಪ್ರಾರ್ಥನಾ ಬೇಡಿಕೆ ಒಂದು ವೇಳೆ ಇರುವುದಾದರೆ ಕೆಳಕಂಡ ದೂರವಾಣಿಯ ಸಂಖ್ಯೆಗೆ ನೀವು ಕರೆ ಮಾಡುವುದಾದರೆ ನಮ್ಮ ಪ್ರಾರ್ಥನಾ ವೀರರು ನಿಮಗೋಸ್ಕರವಾಗಿ ಪ್ರಾರ್ಥನೆ ಮಾಡುವುದಕ್ಕೆ ಸಿದ್ಧರಾಗಿದ್ದಾರೆ. ದೇವರು ಈ ದಿನದಲ್ಲಿ, ಈ ಸಮಯದಲ್ಲಿ ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.
ಆಮೇನ್.